ಜಾತಿ ಗಣತಿ ಇತ್ತೀಚೆಗೆ ರಾಜಕೀಯವಾಗಿ ಎಲ್ಲರ ಬಾಯಲ್ಲಿ ಓಡಾಡ್ತಾ ಇರೋ ಪದ. ಕಳೆದ 1 ತಿಂಗಳಿಂದ ರಾಜ್ಯದಲ್ಲೂ ದೇಶದಲ್ಲೂ ರಾಜಕೀಯ ಗಲಭೆಗೆ ಕಾರಣವಾಗ್ತಾ ಇರೋ ವಿಷಯ. ಹಾಗಾದ್ರೆ ಏನ್ ಈ ಜಾತಿ ಗಣತಿ? ಅದರಿಂದ ದೇಶದ ಹಾಗೂ ರಾಜ್ಯದ ಜನಕ್ಕೆ ಏನ್ ಲಾಭ? ರಾಜಕೀಯ ನಾಯಕರ ನಡುವೆ ಈ ವಿಷಯದಲ್ಲಿ ಯಾಕೆ ಮನಸ್ತಾಪ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಪ್ರತಿ 10 ವರ್ಷಗಳಿಗೊಮ್ಮೆ ಜಾತಿ ಗಣತಿನ ಮಾಡ್ತಾರೆ. ಕಳೆದ ಬಾರಿ ರಾಜ್ಯದಲ್ಲಿ 2011ರಲ್ಲಿ ದೇಶದೆಲ್ಲೆಡೆ ಜಾತಿ ಗಣತಿ ಮಾಡಿದ್ರು. 2021ರಲ್ಲಿ ಜಾತಿ ಗಣತಿ ಆಗಿಲ್ಲ, ಯಾಕಂದ್ರೆ ಅದು ಕೊರೋನಾ ಟೈಮ್ ಆಗಿತ್ತು. ರಾಜ್ಯದಲ್ಲಿ ಕಳೆದ ಬಾರಿ 2015ರಲ್ಲಿ ಜಾತಿ ಗಣತಿ ಆಗಿತ್ತು. ಆದ್ರೆ ಇತ್ತೀಚೆಗೆ ಜಾತಿ ಗಣತಿ ನಡಿಬೇಕು ಅಂತ ಕೆಲವು ರಾಜಕೀಯ ಪಕ್ಷಗಳು ಒತ್ತಾಯ ಮಾಡ್ತಾ ಇವೆ. ಮೊದಲಿಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಈ ಪ್ರಸ್ತಾಪ ಮಾಡ್ತು. ಜಾತಿ ಗಣತಿ ಜನರನ್ನ ಜಾತಿ ಹೆಸರಲ್ಲಿ ದೂರ ಮಾಡುತ್ತೆ ಅನ್ನೋ ಕಾರಣವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅದಕ್ಕೆ ಕೇಂದ್ರ ಸರ್ಕಾರ ವಿರೋಧ ಮಾಡ್ತು. ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸೋದಾಗಿ ನಿರ್ಧಾರ ಮಾಡಿದೆ. ಆದ್ರೆ ಯಾಕೆ, ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನು ರಾಜ್ಯಕ್ಕೆ ಬರೋಣ. ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲೂ ಜಾತಿ ಗಣತಿ ಆಗಬೇಕು ಅಂತ ಮೊದಲಿನಿಂದಲೂ ಹೇಳ್ತಾ ಬಂದಿದ್ದಾರೆ. ಕೇಂದ್ರ ಸರ್ಕಾರ ವಿರೋಧ ಮಾಡಿದಾಗ್ಲೂ ಕೂಡ ನಾನು ರಾಜ್ಯದಲ್ಲಿ ಜಾತಿ ಗಣತಿ ಮಾಡಿಸ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡೋಕೆ ನಿರ್ಧಾರ ಮಾಡಿದಾಗ ರಾಜ್ಯದಲ್ಲಿ ಹೊಸ ವಿವಾದ ಸೃಷ್ಟಿ ಆಗ್ತಾ ಇದೆ. ಇನ್ನ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಕೆಲವು ರಾಜ್ಯ ಕಾಂಗ್ರೆಸ್ ನಾಯಕರು ಡೆಲ್ಲಿಗೆ ಹೋಗಿದ್ರು. ಹೈಕಮಾಂಡ್ ಜೊತೆ ನಡೆದ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಹೇಳಿದ್ದು, ನಾವು ಹಳೆ ಸ್ಟೈಲ್ ನಲ್ಲೇ ನಿಗಮ ಮಾಡಿ ಜಾತಿ ಗಣತಿಯನ್ನ ಜಾರಿಗೊಳಿಸ್ತೀವಿ ಅಂತ. ಆದ್ರೆ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಸಿದ್ದರಾಮಯ್ಯನವರ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಜಾತಿ ಗಣತಿ ಅಂದ್ರೆ ಪ್ರತಿ ಮನೆಗೆ ಹೋಗಿ ಸರ್ವೆ ಆಗಬೇಕು, ನಿಗಮ ಮಾಡಿ ಅಂದಾಜಲ್ಲಿ ಜನರ ಜಾತಿ ವಿವರ ಕೊಡೋದು ಬೇಡ ಅನ್ನೋದು ಡಿಕೆ ಶಿವಕುಮಾರ್ ತಂಡದ ಅಭಿಪ್ರಾಯ. ರಾಜ್ಯದ ಪ್ರಬಲ ಸಮುದಾಯಗಳು ಹಾಗೆ ಸ್ವಾಮೀಜಿಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ ತಂಡದ ನಿರ್ಧಾರವನ್ನ ಓಕೆ ಅಂದಿದೆ. ಈಗ ಹೊಸದಾಗಿ ನಡೆಯೋ ಸರ್ವೆ ಪ್ರತಿ ಮನೆಗೆ ಹೋಗಿ ನಡೆಸಲಾಗುತ್ತೆ. ಹಾಗೇನಾದ್ರೂ ಮನೆಗೆ ಹೋಗಿ ಸರ್ವೆ ಮಾಡದೇ ಇದ್ರೆ ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೇಳೋ ಸಾಧ್ಯತೆ ಕೂಡ ಇದೆ. ಆದ್ರೆ ಹೈಕಮಾಂಡ್ ನ ಈ ನಿರ್ಧಾರ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ತಂದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇವತ್ತು ಗೌರಿಬಿದನೂರಿನಲ್ಲಿ ಅವರು ಜಾತಿ ಗಣತಿ ನನ್ನ ನಿರ್ಧಾರ ಅಲ್ಲ, ಅದು ಹೈಕಮಾಂಡ್ ನಿರ್ಧಾರ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾಧಾನ ಅಸಮಾಧಾನಗಳ ನಡುವೆ ಜಾತಿ ಗಣತಿ ಅನ್ನೋದು ನಡೆಯುತ್ತೆ ಅನ್ನೋದು ಗ್ಯಾರಂಟಿ. ಇನ್ನು 60ರಿಂದ 70 ದಿನಗಳವರೆಗೆ ಜಾತಿ ಗಣತಿ ಸರ್ವೆ ಅನ್ನೋದು ಮುಗಿಯುತ್ತೆ. ಜಾತಿ ಗಣತಿ ಅನ್ನೋದು ಜನರ ಒಳ್ಳೇದಕ್ಕೆ ಅನ್ನೋಕ್ಕಿಂತ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕೆ ಜಾರಿಗೆ ತಂದಿದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಜಾತಿ ಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ಫ್ರೆಶ್ ನ್ಯೂಸ್.